ಬಿ ಶ್ರೀರಾಮುಲು ಅವರು ಈಗ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಏನಾಗಿತ್ತು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳಿ. ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿಯವರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೇನ್ರಿ? ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ ಆಗುತ್ತೇನ್ರಿ? ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲರಿ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಲಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವ್ರಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಲಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದೇ ಮಾತ್ರಿ ರೀ. ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, ಬಿಜೆಪಿ ಇದ್ರೆ ಇದಾಯ್ತಂದ್ರೆ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಪಾರ್ಟಿ, ಯಾರೋ ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರು ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಶಾಂತಿಯುತವಾದಂತ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರಿಗೂ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ. ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ ಇಲ್ಲ ರೀ, ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಂದ್ರೆ ಆ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದ್ರೆ ಇಲ್ಲ, ಎಲ್ಲರಿಗೂ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನುಗಳಿಂದ ಕಟ್ಟಿರಲ್ಲ, ಯಾರು ಬೇಡ ಅಂತಾರ? ನೀವು ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನಿ ಸಿನಿಮಾಗಳ ತರ ಕಲ್ ತೂರಾಟ ಆಗ್ತಾರೆ. ಎಷ್ಟು ಕಲ್ ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರೆ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SP ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ತತ್ರ 2,000 ಮಂದಿಕಿನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲ್ಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನ್ ಓದ್ಕೊಂಡಿದೀವಿ ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋದ್ರೇನು, ಅಮೆರಿಕದಲ್ಲಿ ಹೋದ್ರೇನು, ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ ರೀ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವರ ಬಗ್ಗೆ ಮಾತಾಡೋದಾಗ ಯಾವ್ದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ಲಿ. ಅವ್ರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು, ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆ ಅಲ್ಲಲ್ಲ. ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು, ಯಾರು ಬೇಕಾದ್ರೆ ಅವ್ರು ಗೆಲ್ಲಿಬಹುದು. ಅದಕ್ಕೋಸ್ಕರವಾಗಿ ನಾನು ಇದನ್ನೆಲ್ಲ ಕೂಡ ತನಿಖೆಯನ್ನು ಮಾಡ್ಲಿ. ಅವ್ರು ಏನ್ ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಕೇಸುಗಳನ್ನ ಮಾಡ್ಲಿ. ಬೇಕಾದ್ರೆ ನನಗೆ ಬೇಕಾದ್ರೆ ಎಂಕ್ವೈರಿಯನ್ನು ಮಾಡ್ಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವ್ರು ತನಿಖೆ ಮಾಡ್ಲಿ. ತನಿಖೆ ಮಾಡಂಗಿದ್ರಿಗಿನ ಯಾರಿಂದ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವ್ ಯಾರೋ ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡ ಮಂದಿ ಕೂಡ ಅಲ್ರಿ ನಾವು. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು, ಇಲ್ಲ ಅರೆಸ್ಟ್ ಮಾಡ್ಬೇಕು. ನಾವ್ ಯಾರ ತರ ಓಡೋಗಿ ಆಂಟಿಸಿಪೇಟರಿ ಬೇಲ್ ಇವತ್ತೇನಾಗುತ್ತೆ ನಾಳೆ ಯಾವ್ದು ಕಾಯಲ್ರಿ. ನಾನು ತಪ್ಪು ಮಾಡಿದ್ದೇನೆಂದ್ರೆ ಕಾನೂನಿಗೆ ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆಗೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ, ಅವ್ರು ರಕ್ಷಣೆ ಮಾಡಿದ್ರೆ, ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವ್ದು ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಲ್ಲ, ಸಿಬಿಐ ಕೊಡ್ರಿ. ಸಿಬಿಐದಿಂದ ತನಿಖೆ ಆಗ್ಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಗೊತ್ತಾಗ್ಲಿ. ಇವತ್ತು ಕೇವಲ ನೀವು ದೌರ್ಜನ್ಯದಿಂದ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದಂತ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ, ದಿನದಿಂದ ನೀವು ಗೆದ್ದಾಗಿನಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು
ಹೋದ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ, ದಾರಿಯಲ್ಲಿ ಹೋದಂತ ಟೈಮಲ್ಲಿ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ಅವ್ರ ಮನೆ ಹತ್ರ ಇದ್ರು ಕೂಡ ಅವ್ರು ಸಮಾಧಾನ ಕೊಡಲ್ಲ ಅಂದ್ರೆ ನಾವೇನು ಮಾಡಕ್ ಹೋಗುತ್ತೀರಿ? ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಕೊಡಕ್ಕಾಗತ್ತೀರಿ? ಹಂಗಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ, ಅವರು ನಮ್ಮ ನಾಯಕರಿದಾರ್ರಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದಾರ್ರಿ. ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ, ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರ್ಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ, ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನ್ ತಪ್ಪೇನಿದೆ ರೀ? ಅವ್ರ ಪಾರ್ಟಿಯಲ್ಲಿ ಇದ್ದಂತ ಟೈಮ್, ಅವರು ಆದಂತ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ ನನ್ನ ವಿನಂತಿ ಇಷ್ಟೇ, ನೀವ್ ಏನನ್ನ ಮಾಡ್ಕೊಳ್ರಿ, ಇದ್ರ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಹೋಗ್ಬೇಡ್ರಿ. ಅಲ್ರಿ, ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅನಾವರಕ್ಕೆ ಇಷ್ಟ ದೊಡ್ಡ ರಾಜ್ಯಂತೇನ್ರಿ? ಏನನ್ನ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ರಾಮ್ಲವ್ರಿಗೆ ಹೇಳಕ್ಕಾಗುತ್ತೇನ್ರಿ? ಏನ್ ಮಾಡಿಲ್ಲ ಹೇಳ್ರಿ ರಾಮ್ಲವ್ರು? ಅಲ್ರಿ, ರಾಮ್ಲವ್ರು ಏನ್ ಮಾಡಿಲ್ಲ, ನಾನು ಹೇಳೋದ್ ಬೇಡ್ರಿ, ಜನ ಹೇಳ್ತಾರ್ರಿ ರಾಮ್ಲವ್ರು ಏನ್ ಮಾಡಿದಾರೆ ಅಂತೇಳಿ. ನನಗೆ ಅಷ್ಟು ಗೌರವ ರೀ. ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರು ಕೂಡ ಸರಿಯಲ್ಲ ರೀ. ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ MLA ಆಗಿರೋ ಕಾರಣ ನಾವು ಅವ್ರ ರಕ್ಷಣೆ ಮಾಡೋಕೆ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ. ಇವತ್ತು ಸರ್ಕಾರ ಆಲ್ರೆಡಿ 144 ಸೆಕ್ಷನ್ ಹಾಕಿದ್ರಿ, ಕಾನೂನು ಗೌರವ ಕೊಡ್ತೀವಿ. ಯಾರು ಕೂಡ ಬಹಳ ಗುಂಪು ಆಗಲ್ಲ. ಇವತ್ತು ಪತ್ರಿಕೆ ಹೇಳಿಕೆ ಇದಂದೇಳಿ ಎಲ್ಲರೂ ಕೂಡ ಮಾತಾಡ್ಸಕ್ ಬಂದಾರ, ನಿನ್ನೆ ನೋಡಿದಾರ. ಹಂಗಾಗಿ ಅವ್ರು ನಾವು ಯಾರು ಕೂಡ ಕಾನೂನನ್ನು ಕೈ ತಗೊಂಡಂತ ವ್ಯಕ್ತಿ ಅಲ್ರಿ. ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ, ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲ ಆದಂತ ಭವಿಷ್ಯ ಇದೆ. ಇನ್ನು ಸಣ್ಣ ಹುಡುಗರು ಇದ್ರಿ, ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕಂತ ಟೈಮಲ್ಲಿ ಇದು ಯಾಕೆ ಅರಾತುರಿಯಲ್ಲಿ ಮಾಡ್ಕೊಂತೀರಿ? ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವು ಆಕ್ಸಿಡೆಂಟ್ಗಳು ಆಗ್ತಾವ, ನೆನ್ಪಿಟ್ಕೊಳ್ರಿ. ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗದಂತ ಖಂಡಿತ ಆಗುತ್ರಿ. ದಯವಿಟ್ಟು ನೀವು ಎಲ್ಲರೂ ಕೂಡ, ನಿಮ್ಮ ತಂದೆಯವರು ಕೂಡ ನಿಮ್ಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರ ಅಂತ ಹೇಳ್ಕೊಂಡು, ಅವ್ರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರ. ಹಂಗಾಗಿ ದಯವಿಟ್ಟು ಇದ್ರನ್ನ ನೀವೇನು ಸರ್ಕಾರ ಏನ್ ತನಿಖೆ ಆಗುತ್ತೆ ಅಂತ ತನಿಖೆ ಆಗ್ಲಿ. ನಾನು ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂತ ಘಟನೆಗಳೆಲ್ಲ ವಿವರಿಸುವಂತ ಕೆಲಸ ಮಾಡಿದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ, ಇಲ್ಲಾದಂತ ಘಟನೆಗಳ ಬಗ್ಗೆ, ರಾತ್ರಿ ಆದಂತ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸುವಂತ ಕೆಲಸ ಮಾಡಿದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರೂ ಕೂಡ ತಿಳಿಸುವಂತ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಯಾರ್ಯಾರಿಗೆ ನಾನು ಏನೇನು ತಿಳಿಸಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸುವಂತ ಕೆಲಸ ಮಾಡಿದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂದೇಳಿ, ಇಲ್ಲ ರಾಮ್ಲೂರು ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಆ ಒಂದು ಅಲ್ಲಿಂದನೇ ಹೋರಾಟ ಮಾಡ್ರಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವ್ದು ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ, ನಮ್ ಗುಂಡಿಂದ ಆರಿಸಿದ್ರೆ ಅವ್ನು ಸತೀಶ್ ರೆಡ್ಡಿ ಅವ್ರ ಗುಂಡ ಆರಿಸನ್ರಿ. ಅವ್ರ ಹಿಂಬಾಲಕರಾದಂತ ಅವ್ನು ಯಾರು ಅಂಗರಕ್ಷಕರು, ಗನ್ ಮೇನೆಗಳು ಅಂಗರಕ್ಷಕರು ಗುಂಡ ಆರಿಸ್ಯಾರ್ರಿ. ನಮ್ದು ಯಾವ್ದು ತಪ್ಪಿಲ್ಲ ರೀ, ನಾವ್ಯಾಕ್ರಿ? ಅಲ್ರಿ, ಅವ್ರ ಮನೆ ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡ್ಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತ್ರಿ. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರೆ, ಈಗ ಅವ್ರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಎತ್ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಆರಿಸಂತ ಕೆಲಸ ಮಾಡಿದಾರೆ. ಇವು ಬಹಳ ದಿನ ನಡೆಯಲ್ಲರಿ. ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲರೂ ನೋಡ್ಯಾರ್ರಿ ಈ ಕಾಲದಲ್ಲಿ. ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿ ನಾವ್ಯಾವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗ್ಲಿ. ತನಿಖೆಯಲ್ಲಿ ಯಾರ್ಯಾರು ತಪ್ಪಿದಸ್ಥರಿದ್ದಾರೋ ಅವ್ರಿಗೆ ಒಂದ್ ರೀತಿ ಗೊತ್ತಾಗಂತ ಕೆಲಸ ಆಗಲಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಳ್ರಿ. ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರಿಸುವಂತ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂತ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಕೂಡ ಗೊತ್ತಾಗುತ್ತೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಾರ್ರಿ ಆ ಹುಡುಗ್ಗೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಅವ್ನು ಹೊತ್ಕೊಂಡೋಗಿ ಕೂಡ ಅವ್ರ ಕೈಲಿ ಆಗ್ಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಬೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂತ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓಡಿಸ್ಬೇಕಂತ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ? ಆ ಮನುಷ್ಯ 2 ಗಂಟೆ ತನಕ ಇಲ್ಲ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ?
ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡೋಕ್ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ್ಕ ಮುಂಚಿಂದ ಪ್ರೀ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ ಆಗ್ತಾರೆ ಅಂದ್ರೆ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತ ಕುಂತಾನ. ನಾನು ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಅವ್ರು ಎಂಕ್ವೈರಿ ನಡೆಯುವಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ನ ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು IG ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ ನಾನು ಯಾವತ್ತು ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದಾನ. ಆ ತೀರ್ಕೊಂಡಂತ ರಾಜಶೇಖರ್ ರೆಡ್ಡಿ ಅವರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿದ್ದಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತದೆ ಗೊತ್ತಾಗುತ್ತೆ, ಫೋರೆನ್ಸ್ ಅಲ್ಲಿ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ಏನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದಿಗೆ ಇನ್ನ ತಿಳುವಳಿಕೆನ ಬಹಳ ದೊಡ್ಡ ಮಟ್ಟಕ್ಕೆ ತಾವು ಹೋಗ್ಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನು ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗ್ಲಿ, ನಾನು ಬೇರೆ ಏನೂ ಹೇಳಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡಿದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ನಿನ್ನೆ ಘಟನೆ ಬಗ್ಗೆ ನೀವು ಸೇರಿದಂತೆ ಜಾರಡಿ ಸರ್ ಅವರೆಲ್ಲ ಸೇರಿದಂತೆ 11 ಜನರ ಮೇಲೆ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನಾದ್ರೂ ದೂರು ಕೊಡ್ತೀರಾ? ಅಲ್ಲ, ಆಲ್ರೆಡಿ ನಾನು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ, ನಮ್ಮ ಕಾನೂನು ಸಲಹೆಗಾರರಾದಂತ ಸಿದ್ದಾರೆಡ್ಡಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡಿನಿ, ಹಿರಿಯರ ಜೊತೆಲೆಲ್ಲ ಕೂಡ ಮಾತಾಡಿನಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೋಡ್ರಿ ನಿಮ್ಮ ಮನೆ ಹತ್ರ ಬಂದಾರ, ಅವರು ನಿಮ್ಮ ಮನೆ ಹತ್ರ ದಾಂಧಲೆ ಮಾಡಿದಾರ, ನಿಮ್ಮ ಮನೆ ಹತ್ರ ಬಂದು ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು, ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂತ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರೋ ಮನೆ ಹತ್ರ ಹೋಗಿ ಒಬ್ಬ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅನ್ಕೊಳ್ರಿ, ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಕಟ್ತೀವಿ ಅಂದ್ರೆ ಹೆಂಗ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ, ಅವರು ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಹಿಂಗೆಲ್ಲ ಬಂದು ಗುಂಡಾಗಳನ್ನ ಹಿಡ್ಕೊಂಡು ರೌಡಿಜಮ್ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ಅನ್ನೋಂಥದ್ದು ವಿನಂತಿಯನ್ನು ನಾನು ಜನಾರ್ದನ್ ರೆಡ್ಡಿ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಬೇಕು ಅಂತ ಹೇಳಿ, ಏನು ಒಂದು ಗುಂಡು ಏನು ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆ ಪ್ರಯತ್ನ ಏನು ಮಾಡಿದ್ದಾರೆ ಅವ್ರು ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೋ ಆ ಸ್ಪಷ್ಟೀಕರಣ ಕೂಡ ಜನಾರ್ದನ್ ರೆಡ್ಡಿ ಅವರು ಅದನ್ನ ಕೇಸ್ ಫೈಲ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಅವರು ಏನೇ ಕೇಸ್ ಮಾಡಿರಲಿ, ನಮ್ಮ ಕಡೆಯಿಂದ ಯಾವುದು ಕೂಡ ಸಿಂಗಲ್ ಅಜೆಂಡಾ, ಸಿಂಗಲ್ ಪಾಯಿಂಟ್ ನಮ್ಮ ಕಡೆಯಿಂದ ಒಂದು ತಪ್ಪು ನಡೆದಿಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋ ಅವ್ರ ತಪ್ಪಿನಿಂದನೇ ಆ ಹುಡುಗ ತೀರ್ಕೊಂಡೋಗಿದಾರ. ಬೇಕಾದ್ರೆ ಇವತ್ತು ಶಾಸಕರ ಆವೇಶದಲ್ಲಿದ್ದಾನ, ಅವರು ಕೋಪದಲ್ಲಿದ್ದಾರೆ. ನಾನು ಶಾಸಕ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳ ಪ್ಲಾನು ಫೇಲ್ ಆದಂತ ಟೈಮಲ್ಲಿ ಅವ್ರು ಏನ್ ಅಂದ್ಕೊಂತ ಇದಾರೆ, ನಮ್ ಕೊಡ್ಲಿಕ್ಕೆ ಕಟ್ಟಬೇಕು. ಬೇಡ, ಆವೇಶ ಬೇಡ. ಇದರಲ್ಲಿ ವೆರಿ ಕ್ಲಿಯರ್ ಇಲ್ಲ, ಆವೇಶ ಬೇಡ. ತನಿಖೆ ಆಗಲಿ, ಪೊಲೀಸರು ತನಿಖೆ ಮಾಡ್ತಾರ ಮಾಡ್ಲಿ. ಆ ಬುಲೆಟ್ ಅಲ್ಲಿ ಯಾರು ಬುಲೆಟ್ ಅಲ್ಲಿ ಇದೆ, ಅವರು ಯಾರು ದೇಹದಲ್ಲಿದೆ ಆ ಬುಲೆಟ್ ಅನ್ನೋದು ನೋಡ್ಲಿ. ಆ ಬುಲೆಟ್ ತೆಗೆದು ನಮ್ ಕಡೆ ಇದ್ದಂತ ಪೊಲೀಸರು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ಪೊಲೀಸರು ಇದ್ರು ಎಲ್ಲ ಗನ್ನುಗಳೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಯಾರ. ಅವ್ರೆಲ್ಲ ಕೂಡ ಎಂಕ್ವೈರಿ ಮಾಡಿ. ಬಾಬು ನೀನ್ ಏನ್ ಹೇಳಿದ್ರೆ ನಾನು ಹೇಳ್ತೀನಲ್ಲ, ನೀನ್ ಏನ್ ಹೇಳಿದ್ರೆ ಅದು ಕೇಳ್ತೀನಪ್ಪ ಬಾಬು. ನಾನು ಹೇಳೋದಿಷ್ಟೇ, ನಾರಾ ಭರತ್ ರೆಡ್ಡಿ ಅವರು ನೀನ್ ಏನ್ ಹೇಳಿದ್ರೆ ಅದು ನಾನು ಕೇಳ್ತೀನಿ. ನೀನ್ ಏನ್ ನಮ್ ಕಡೆ ತಪ್ಪಾಗಿದೆ ಅಂತ ಹೇಳ, ಅದು ನೀನ್ ಪ್ರೂವ್ ಮಾಡು. ನೀನ್ ಹೇಳಿದ ಮಾತ್ರ ನಾನು ಏನ್ ಹೇಳಿದ್ರೆ ಎಂಕ್ವೈರಿ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಕೊಳ್ಳಿ, CBI ಎನ್ಕ್ವೈರಿ ಮಾಡ್ರಿ. ನೀವು ತಪ್ಪದಸ್ತ್ರಂದ್ರೆ ಆ ಹುಡುಗಿ ಏನ್ ಹೇಳಿದ್ರೆ ನಾನು ಅದು ಕೇಳ್ತೀನಿ. ಸರ್ ನೆಕ್ಸ್ಟ್ ಸರ್ ಇನ್ನ ಮಾತಾಡ್ತೀವಿ ಸರ್. ಅಣ್ಣ ಸರ್ ನೋಡ್ರಿ ನಮ್ಮ ನಾನು ನಿನ್ನೆಯಿಂದ ಕೂಡ ಸತತವಾಗಿ ನಮ್ಮೆಲ್ಲ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದೀನಿ. ನಮ್ಮ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಂತರ ವಿರೋಧ ಪಕ್ಷದ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರ ಜೋಡಿ ಕೂಡ ಮಾತಾಡಿದ್ದಾರೆ. ಅಶೋಕ್ ಅವ್ರ ಜೊತೆಲಿ ಮಾತಾಡಿದಾರ.
ಇವರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿ, ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ವಿಜೇಂದ್ರ ಅಧ್ಯಕ್ಷರ ಜೊತೆಯಲ್ಲೇ ಮಾತಾಡಿದ್ದೀನಿ. ಮತ್ತೆ ಪುನಃ ನಾನು ಬೇರೆಯವ್ರ ನಮ್ಮ ಮುಖಂಡರಿಗೆಲ್ಲ ಕೂಡ ಈ ವಿಚಾರವನ್ನು ಮುಡಿಸಂತ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಈ ಘಟನೆ ತಿಳಿದ ನಂತರ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದಾರ, ಜನಾರ್ದನ್ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದಾರ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರ. 5 ಗಂಟೆಗೆ ಇನ್ನ ಇವತ್ತು 5 ಗಂಟೆಗೆ ಬರ್ತಾ ಇದ್ದಾರೆ. 4 ಗಂಟೆಗೆ 4 ಗಂಟೆಗೆ 4 ಗಂಟೆನ ಮತ್ತೆ 5 ಗಂಟೆಗೆ ಅಂದ್ಕೋಬೇಡ್ರಿ, 4 ಗಂಟೆಗೆ. ಕಾಂಗ್ರೆಸ್ಸಿನ ಕೆಲವು ಲೀಡರ್ಗಳೇ ಇದಕ್ಕೆ ಇಂಡಿವಿಜುವಲ್ಸ್ ಮಧ್ಯೆ ಇರ್ತಕ್ಕಂಥ ಫೈಟ್ ಏನು ಪಾರ್ಟಿ ಬೇಸ್ ಅಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅಲ್ಲ, ನಾನು ನೋಡಿ ಸರ್, ನಾನು ಯಾವತ್ತಿದ್ರೂ ಕೂಡ ಮಾನವತೆ ದೃಷ್ಟಿ, ಇವತ್ತು ಮಾನವತೆ ದೃಷ್ಟಿಯಿಂದ ನಾನು ನೋಡ್ತೀನಿ. ಒಬ್ಬ ಮನುಷ್ಯನ ಹೆಂಗ ಅವನ ಗುಣಗಳನ್ನು ಲೆಕ್ಕ ಮಾಡ್ತೀನಿ ಅಂದ್ರೆ, ಅವನು ತೂಕ ಮಾಡ್ಬೋದು ಅಂದ್ರೆ ಅವನಲ್ಲಿದ್ದಂಥ ಗುಣಗಳ ಬಗ್ಗೆ ನಾನು ಲೆಕ್ಕಾಚಾರ ಮಾಡ್ಕೊತೀನಿ. ಆ ಮಾನವತೆ ದೃಷ್ಟಿದಿಂದ ಯಾರೇ ಏನೇ ಮಾತಾಡ್ಲಿ, ಅವರು ಇವತ್ತು ಆಲ್ರೆಡಿ ಬಣ್ಣ ಹಚ್ಕೊಂಡ್ಬಿಟ್ಟಾರ. ಏನಂದೇಳಿ, ನಮ್ಮ ಕಾರ್ಯಕರ್ತ ಅಂದ್ರೆ ಬಣ್ಣ ಹಚ್ಚಿದ ಮೇಲೆ ನಾನು ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಈ ರೀತಿ ಪ್ರವೋಕ್ ಮಾಡಿದಂಥ ಟೈಮಲ್ಲಿ ಯಾರನ್ನ ಆಗ್ಲಿ ಹೋರಾಟ ಮಾಡಬೇಕಾಗ್ಲಿ ಜಗಳ ಮಾಡಕ್ಕೆ ಯಾರು ಬರಬಾರ್ದು. ಜಗಳ ಮಾಡಿದ್ರೆ ಅನಾಹುತಗಳಾಗೋದು, ಜಗಳ ಮಾಡಕ್ಕೆ ಬಂದಿರೋದನ್ನ ಈ ರೀತಿ ಅನಾಹುತ ಆಗಿರೋದು. ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ರೀತಿ ಪ್ರವೋಕ್ ಆಗಿ ಜಗಳಗಳು ಮಾಡಿ ಇಟ್ಕೊಂಡು ಜೀವ ಕಳ್ಕೊಳ್ಳೋದು ಬೇಡ. ಇವತ್ತು ಏನಿದೆನೋ ಅವರು ಆಲ್ರೆಡಿ ಏನು ವೈಯಕ್ತಿಕವಾದಂತಹ ದ್ವೇಷ ಅಂತ ಹೇಳಿದಾರೋ, ಅವ್ರು ಇವತ್ತು ಪಾರ್ಟಿ ಬಣ್ಣ ಬೆಳೆತಾರ, ಅವ್ರು ಬಿಡಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಆ ಜನಾರ್ದನ್ ರೆಡ್ಡಿ ಅವರ ಜೊತೆಲಿ ಅವರು ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಇವತ್ತೇನು ಜಗಳ ಮಾಡ್ತಾ ಇಲ್ಲ, ಬಹಳ ಸರಿ ಜಗಳ ಮಾಡ್ಯಾನ. ಎಷ್ಟು ಸರಿ ಜಗಳ ಮಾಡ್ಯಾನ ಅಂತ ಹೇಳಿದ್ರೆ, ಆ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಾನ ಅಂತ ಹೇಳಿದ್ರೆ, ನಾವು ಸತೀಶ್ ರೆಡ್ಡಿ ಅವ್ರನ್ನ ಸಣ್ಣ ಹುಡುಗ ಅಂತ ಹೇಳ್ಕೊಂಡು ನಮಗೆ ಕೂಡ ಗೊತ್ತಿದ್ದಿಲ್ರಿ. ಇವತ್ತು ಅವರು ಮನೆ ಕಡೆ ಹೋದ್ರಿ, ಅಲ್ಲಿ ಇಂಡಿಯಾ ಬಾರ್ಡರ್ ಮತ್ತು ಪಾಕಿಸ್ತಾನ ಬಾರ್ಡರ್ದಲ್ಲಿದ್ದಂತ ಸೋಲ್ಜರ್ಸ್ ಆಗ್ಲಿ, ಅಲ್ಲಿದ್ದಂತ ಆರ್ಮಿಯ ಸೋಲ್ಜರ್ಸ್ ಆಗ್ಲಿ, ಆ ರೀತಿ ಬಂದೂಕುಗಳು ಹಿಡ್ಕೊಂಡಿರ್ತಾರಲ್ಲ ಗೊತ್ತಿಲ್ಲ, ಆ ರೀತಿ ಬಂದೂಕುಗಳು ಹಿಡ್ಕೊಂಡು ಕುಂತಾರ. ಅವ್ರ ಜೊತೆಲಿ ಸಾಕಷ್ಟು ಮಂದಿ ಬಿಹಾರ, ಉತ್ತರ ಪ್ರದೇಶದ ಗನ್ಮ್ಯಾನ್ಗಳು ಇಟ್ಕೊಂಡು ಕುಂತಾರ್ರಿ. ಅಷ್ಟು ದೊಡ್ಡ ಮನುಷ್ಯ ಆಗೇನ್ರಿ. ಯಾಕೆ ದೊಡ್ಡ ಮನುಷ್ಯ ಆಗೇನ್ರಿ? ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತಾಡಿ ದೊಡ್ಡ ಮನುಷ್ಯ ಆಗೇನ್ರಿ. ಹೋರಾಟದಿಂದ ದೊಡ್ಡ ಮನುಷ್ಯ ಆದಂತನಲ್ಲ, ಮಾತಾಡಿ ದೊಡ್ಡ ಮನುಷ್ಯ ಆಗಿರೋ ಕಾರಣ ಎಲ್ಲ ಕೂಡ ನಾನು ಹಿಂಗೆ ಮಾಡಿದ್ರೆ ದೊಡ್ಡನಾಗ್ತೀನಿ, ಹಿಂಗೆ ಒಪ್ಪಲ್ಲ. ನಮ್ಮ ಬಳ್ಳಾರಿ ಜಿಲ್ಲಾ ಹೋರಾಟ ಕೆಳಮಟ್ಟದಿಂದ ಬರಬೇಕು. ಎಲ್ಲ ನಾನು ಅಲ್ರಿ ಅವ್ರು ಭರತ್ ರೆಡ್ಡಿ ಅವರು ಹಿಂಬಾಲಕರಾಗಿರೋ ಕಾರಣ ಅವ್ರು ಮಾತಾಡ್ತಾರ್ರಿ, ಬೇರೆ ಏನಿಲ್ರಿ. ಅವ್ರಿ ಅಷ್ಟು ಮಂದಿ ಗನ್ಮ್ಯಾನ್ ಹಿಡ್ಕೊಂಡತ್ತಾರ, ಅವ್ರ ಅಧಿಕ ಏನ್ರಿ? ಅವ್ರು ಏನ್ ಸಂಪಾದನೆ ಮಾಡ್ತಾರ್ರಿ? ಅವ್ರೇನ MLA ಇಲ್ಲಿದ್ರೆ ನಮ್ಮ ರಾಮಲಿಂಗಪ್ಪಣ್ಣ ತರ ಏನು ಪ್ರಾಧಿಕಾರದ ಅಧ್ಯಕ್ಷರಾಗಿದಾರ, ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಯಾರನ್ನ ಒಂದು ಜವಾಬ್ದಾರಿಯನ್ನು ಹಿಡ್ಕೊಂಡಂತಾರ, ಏನು ಹನುಮಂತಪ್ಪಣ್ಣ ಯಾರಿಲ್ಲಲ್ಲ. ಇವತ್ತು ಅಷ್ಟು ಬೆರೀತಾ ಇದಾರೆ ಅಂದ್ರೆ ಅವ್ರು ಗುಂಡಾಗಿರಿ ನಡೀತಕ್ಕಂತ ಕಾರಣದಿಂದ ಬೇರೆಯಂತ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಇಷ್ಟೇ, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಅಣ್ಣ ಇಲ್ಲಿ ನೋಡು, ನಮ್ಮವರು ಇಲ್ಲೇ ಕಣ್ಣಿಗೆ ಕಾಣ್ತಾರೆ. ಅವರು ನಮ್ಮ ನಗರ ಪಾಲಿಕೆ ಸದಸ್ಯರು ಗಂಡರಿ, ನಮ್ಮ ಸೂರಿ ಏನಣ್ಣ ನಿನ್ನ ಹೆಸರು? ಸುರೇಶ್ ಅಣ್ಣ ಸುರೇಶ್ ಇಲ್ಲೇ ಇದ್ದಾರೆ ಅಣ್ಣ. ಆಮೇಲೆ ಕೃಷ್ಣ, ಕಾರ್ತಿಕ್ ಅವರೆಲ್ಲ ಕೂಡ ಹಂಗಿದಾರಣ್ಣ. ಬಹಳ ಮಂದಿನ ಪೆಟ್ಟು ಬಿದ್ದು ಬಹಳ ಮಂದಿ ಯಾಕಪ್ಪ ಅಂತೇಳಿ ಸುಮ್ಮನಿದ್ದಂತವ್ರು ಬಹಳ ಮಂದಿ ಇದಾರಣ್ಣ. ನಮ್ಮ ಬಹಳಷ್ಟು ಮಂದಿ ಹುಡುಗರು ಕೂಡ ಪೆಟ್ಟು ಬಿದ್ದಿದೆ. ಇವ್ರಿಗೆ ಸೋಮಶೇಖರ್ ರೆಡ್ಡಿ ಅವರು ಪೆಟ್ಟು ಬಿದ್ದಿದೆ, ಪತ್ರಕರ್ತರು ಕೂಡ ಬಹಳ ಮಂದಿ ಪೆಟ್ಟು ಬಿದ್ದಿದೆ. ಯಾರಿಗೂ ಹೇಳ್ಕೊಳಲ್ಲ, ಯಾಕೆ ಬಿಡಪ್ಪ ನಾವೇ ಕೇಳ್ಕೊಂಡ್ರೆ ನಮ್ಗೆ ಯಾಕೆ ಅಂತೇಳಿ ಹೇಳ್ಕೊಡ್ತೇವೆ. ಅವ್ರಿಗೇನಂದ್ರೆ ಕಾನೂನು ಪ್ರಕಾರ ನಾವು ಬಿಗಿ ಮಾಡ್ಕೋಬೇಕಂದ್ರೆ ಅವರು ಆಸ್ಪತ್ರೆದಲ್ಲಿ ಇರ್ಬೇಕನ್ನಂತದ್ರಿ. ಆಸ್ಪತ್ರೆದಲ್ಲಿ ಇರ್ಬೇಕು ಅನ್ನೋ ಕಾರಣದಿಂದ ಅವ್ರ ಆಸ್ಪತ್ರೆಯ ಏನು ಅದೇನಂತಾರೆ ಇದು ಆಸ್ಪತ್ರೆಯಲ್ಲಿ ಅನುಕಂಪ ನೋಡಿಸ್ಬೇಕಂದ್ರೆ, ಅನುಕಂಪ ಗಿಟ್ಟಿಸ್ಕೋಬೇಕಂದೇಳಿ ಅವ್ನು ಏನಾಗಿಲ್ರಿ, ವೆರಿ ಕ್ಲಿಯರ್ ಹೇಳ್ತೀನಿ. ಅಲ್ಲ ಚೂರಪ್ಪಣ್ಣ ಅವ್ನು ಏನಾಗಿಲ್ಲ ರೀ, ಅವ್ನು ಚಲೋ ಇದ್ದಾನ್ರಿ. ಅವ್ನು ಬ್ಯಾಂಡೇಜ್ ಗಿಲ್ಲೆಲ್ಲ ಕೂಡ ಬೋಗಸ್ ಬ್ಯಾಂಡೇಜ್, ಅದೆಲ್ಲ ನೆನಪಿರ್ಲಿ ನಿಮ್ಗೆ. ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳು ಇದಾವ್ರಿ. ಹಂಗ ಮಂದಿ ಇವತ್ತು ಅಧಿಕಾರದಿಂದ ನಡೆಸಲಿ, ಇಲ್ಲ ಹೋಗಲ್ಲ. ನಮ್ಮ ಹುಡುಗರಿಗೆ ಕ್ಲಿಯರ್ ಆಗಿದ್ದೀವಿ.
ಆಸ್ಪತ್ರೆದಲ್ಲಿ ಕೂಡ ಹಿಡ್ಕೊಂಡಿಲ್ರಿ, ಬಹಳ ನೋವಿದ ಆಸ್ಪತ್ರೆದಲ್ಲಿ ಹಿಡ್ಕೊಂಡಿಲ್ಲ, ಹೊರಗೆ ಹಾಕಿಬಿಟ್ರಿ. ಅದಕ್ಕೆ ನಡೀತದೆ ನೋಡ್ರಿ. ನಡೆದ ಘಟನೆ 2,000 ಜನ ಯುವಕರೆಲ್ಲ ಬಂದಾಗ ಪೊಲೀಸರಿಗೆ ಯಾಕೆ ಮಾಹಿತಿ ಇರಲಿಲ್ಲ? ಪೊಲೀಸ್ ವೈಫಲ್ಯ ಅಂತಿದೆ ಅನ್ಸಲ್ವಾ? ಅಲ್ರಿ ಪಾಪ ಪೊಲೀಸರು ಗೊತ್ತೇ ಇಲ್ಲ ರೀ. ನಾನು ಪೊಲೀಸರನ್ನ ಅವ್ರು ಕರ್ಕೊಂಡೇ ಬಂದಿಲ್ರಿ. ಪೊಲೀಸರು ಮಾಹಿತಿ ಇಲ್ಲಾರ್ದಿಂದ ಗುಂಡಗಳು ಕರ್ಕೊಂಡ್ ಬಂದಾರ್ರಿ. ಅಲ್ಲಿ ಪೆಟ್ರೋಲ್ ಬಾಂಬ್ಗಳು ಆಟೋದಲ್ಲಿ ಸಿಕ್ಕಂತ ಟೈಮಲ್ಲಿ ಆ ಪೆಟ್ರೋಲ್ ಬಾಂಬ್ಗಳು ಇವಾಗ ಏನ್ ಸಿಗಲ್ಲರಿ. ಅಲ್ಲ, ಅವನು ಸತೀಶ್ ಹಿಡಿದು ಬಿಡಿ. ಹಾಗೆ ನೋಡ್ರಿ, ಅವನು ಪ್ರತಾಪ್ ರೆಡ್ಡಿ ಬಂದು ಅವನ್ನ ಆಸ್ಪತ್ರೆಯಿಂದ ಪ್ರತಾಪ್ ರೆಡ್ಡಿನ ನಮ್ಮ ಸತೀಶ್ ಹೊರಗಡೆ ಕರ್ಕೊಂಡು ಬಂದು ಅವನು ಆರಾಮಾಗಿ ಬಂದು ನಡ್ಕೊಂಡು ಬಂದು ಅಂಬುಲೆನ್ಸ್ ಹೋಗಿದೆ. ಇದನ್ನು ಎಲ್ಲ ಮುಂದೆ ನಾನು ಆಗ್ತೀನಿ. ನಾನು ಆರಾಮಾಗಿ ಅವ್ರಿಗೆ ನಡ್ಕೊಂಡು ಬಂದು ಅಂಬುಲೆನ್ಸ್ ಹತ್ತಿ ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನು ಇಲ್ಲಿ ಜೊತೆ ಗಲಾಟೆ ಮಾಡಿದ್ದು ಫಸ್ಟ್ ಅವ್ರನ್ನ ಊರಿಂದ ಬಿಡಿಸ್ಬೇಕು ಅಂತ ಹೇಳಿ ಬಂದು ಪ್ರತಾಪ್ ರೆಡ್ಡಿ ಅವನು ಸತೀಶ್ ಇಲ್ಲಿಂದ ನಿಮಗೆಲ್ಲ ಕಳಿಸ್ತೀನಿ, ನಿಮ್ಮತ್ರ ಇರ್ಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ, ಇನ್ನ ತಾವೇನು ಬೇರೆ ಏನು ಕೇಳೋದಿದೆ ಅಣ್ಣ? ಅಣ್ಣ ತಾವೇನು ಕೇಳಿದ್ವಿ ಹೇಳ್ರಿ ಅಣ್ಣ. ಇದ್ದು ತಾವೆಲ್ಲ ಹಾ ಹೌದು ಸರ್. ಇಲ್ಲ ರೀ, ಪಾಪ ಅವರು ಫೋರ್ಸ್ ಇಲ್ಲಿ ಬಂದ್ಮೇಲೆ ಅಲ್ಲ, ಅವರು ನೋಡ್ರಿ, ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರು. ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ಲಾನ್ ಮಾಡಿಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಬರುವಂತಹ ಸಂದರ್ಭದಲ್ಲೇ ದಾಳಿ ಮಾಡಿದ್ರು. ಜನಾರ್ದನ್ ರೆಡ್ಡಿ ಮೇಲೆಯೂ ಗುಂಡು ಹಾರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾದಂತೆ ಬಹಿರಂಗವಾಗಿ ಗುಂಡು ಹಾರಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮೇಲೂ ಕೂಡ ಗುಂಡು ಹಾರಿಸಿದ್ರು ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಫೈರಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಇವರಿಗೆ? ಸಾರ್ವಜನಿಕವಾಗಿ ಗುಂಡು ಹಾರಿಸೋದಕ್ಕೆ ಸರ್ಕಾರ ಏನಾದರೂ ಅವಕಾಶ ಕೊಡ್ತಾ? 0.76 mm ಬುಲೆಟ್ ಇದು, ಇದನ್ನ ಫೈರಿಂಗ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹಂಗಾಗಿ ಅವರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂತ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಅವ್ರು ಬೇರೆಯವ್ರು ಹಾಕಿದ್ರೆ ಸಹಿಸಲಾರ್ದಂತ ರಾತ್ರಿ ಕಿತ್ತಾಕ್ತಾರ. ಅವ್ರು ಹಾಕ್ತಾರ ಅಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರ. ಕೆಟ್ಟ ಸಂಸ್ಕೃತಿ ಆಗಿದೆ. ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತಾರೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರ್ಬೇಕು, ಜನರು ಕೆಲಸ ಮಾಡ್ಬೇಕು. ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಏನ್ ಹೇಳಿದ್ರು, ರಾಮ್ಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ತಕ್ಷಣ ನಾನೇನು ಮಾಡಿದೆ?